ಬರೀ ಕುರ್ಚಿಗಾಗಿ ಗುದ್ದಾಟ ನಡೀತಾ ಇದೆ. ಎಲ್ಲರೂ ಜನರು ಕೂಡ ಸಾಕಷ್ಟು ಸಮಸ್ಯೆಗಳಿದಾವೆ. 3 ವರ್ಷಗಳ ಕಾಲ ಆಗ್ತಾ ಇದೆ. ಇನ್ನು ಮುಂದಿನ ತಿಂಗಳಿಗೆ ಏನೋ ಅವ್ರು ಸಾಧನಾ ಸಮಾವೇಶ ಮಾಡ್ಕೊಂಡು ಹೊಂಟಾರ. ಈ ಸಾಧನಾ ಸಮಾವೇಶದಲ್ಲಿ ಏನ್ ಮಾಡ್ಕೊಂಡು ಹೊಂಟಾರ? 3 ವರ್ಷಗಳಲ್ಲಿ ಏನು ಮಾಡ್ಲಿಕ್ಕಾಗ್ಲಿಲ್ಲ. 3 ವರ್ಷಗಳ ಬಗ್ಗೆ ಅವ್ರು ಹೇಳಿದಂತ ಮಾತುಗಳನ್ನು ಬರೀ ಸಮಯ ವೇಳವನ್ನು ಕಳೆದ್ರಾಗ್ಲಿ 3 ವರ್ಷಗಳಿಂದ ಅವ್ರು ಏನ್ ಮಾಡಿದಾರೆ? 3 ವರ್ಷಗಳಿಂದ ಏನ್ ಇವತ್ತು ದರ ಏರಿಕೆಯನ್ನು ಮಾಡುತ್ತಾಗ ಎಲ್ಲ ದರಗಳು ಏರಿಕೆಯನ್ನು ಮಾಡುತ್ತಾ ಕೆಲಸ ಮಾಡಿದಾರ. ವಿದ್ಯುತ್ ದರ ಏರಿಕೆಯನ್ನು ಕೆಲಸ ಮಾಡಿದಾರ. ನೀರಿನ ದರ ಏರಿಕೆಯಿಂದ ಜಾಸ್ತಿ ಮಾಡುತ್ತಾ ಮಾಡಿದಾರ. ಪೆಟ್ರೋಲ್ ಡೀಸೆಲ್ ಬಗ್ಗೆ ಕೂಡ ರೇಟ್ ಜಾಸ್ತಿ ಮಾಡಿದಾರ. ಮೆಟ್ರೋ ಚಾರ್ಜಸ್ ಜಾಸ್ತಿ ಮಾಡಿದಾರ. ಭೂಮಿ ರಿಜಿಸ್ಟ್ರೇಷನ್ ವಿಚಾರದಲ್ಲಿ ಕೂಡ ಜಾಸ್ತಿ ಮಾಡಿದಾರ. ಇವತ್ತು ಸತ್ತಂತವರಿಗೆ ಡೆತ್ ಸರ್ಟಿಫಿಕೇಟ್ ಕೊಡುವಂತ ವಿಚಾರದಲ್ಲಿ ಕೂಡ ಜಾಸ್ತಿ ಮಾಡುತ್ತಾ ಕೆಲಸ ಮಾಡಿದಾರ. ಈ 3 ವರ್ಷಗಳಿಂದ ಏನು ಮಾಡ್ಲಿಕ್ಕೆ ಕೆಲಸ ಇಲ್ಲ. ಈ ಉಳಿದಿರೋದು 2-2.5 ವರ್ಷಗಳ ಕಾಲ ಆಲ್ರೆಡಿ ಒಂದು ಕಾಲ ಏನಿದೆ ನಾವು ಶಿವಕುಮಾರ್ ಇಟ್ಕೊಂಡು ಕೂತಾರ. ಇವತ್ತು 3 ಚಕ್ರಗಳು ಈ 3 ಏನು ಕಾಲ ಏನಿದೆ ಸಿದ್ದರಾಮಯ್ಯ ಇಟ್ಕೊಂಡು ಕೂತಾರೆ. ಮುಂದಿನ ದಿನಗಳಲ್ಲಿ 2 ವರ್ಷಗಳ ಕಾಲ ಜಗಾಟೆ ನಡೀತದಾಗ್ಲಿ ಯಾವುದು ಅಭಿವೃದ್ಧಿ ಕೆಲಸಗಳು ಅಂತ ಆಗಲ್ಲ. ಖಂಡಿತವಾಗಿ 28ಗೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬರುತ್ತೆ. ಸರ್ ಇನ್ನೊಂದು ಸರ್, ಈಗ ಮೊನ್ನೆ ಬಳ್ಳಾರಿಯಲ್ಲಿ ಆಕ್ಸಿಡೆಂಟ್ ಆಗಿದೆ ಸರ್. ಜನ ಟ್ರ್ಯಾಕ್ಟರ್ ಅಲ್ಲಿ ಡೆತ್ ಆದ್ರು ಸರ್. ಯಾಕಂದ್ರೆ ಹೈವೇ ಅಲ್ಲಿ ಸಾಕಷ್ಟು ಟಿಪ್ಪರ್ಗಳು ಹೋರಾಟ ಆಗ್ತಾವೆ, ಇಲ್ಲಿ ಕಂಟೈನರ್ ಹೋರಾಟ ಆಗ್ತವೆ ಸರ್. ಯಾವುದೇ ಇಲ್ಲಿ ಪೊಲೀಸ್ ಭದ್ರತೆ ಆಗಲಿ ವೈಫಲ್ಯ ಆಗಿದೆ ಅಂತ ನಾನೇನು ಹೇಳ್ತೀನಿ ಅಂದ್ರೆ, ಇವತ್ತು ಸಾಕಷ್ಟು ನಾನು ಆಕ್ಸಿಡೆಂಟ್ಗಳನ್ನು ನೋಡ್ತಿರ್ತೇನೆ. ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಿದಂತವ್ರು ನಾನು ಬೇರೆ ಬೇರೆ ಕಾರಣದಿಂದ ಬರ್ಲಕ್ಕಾಗಲಿಲ್ಲ. ಇವತ್ತು ನಾನು ಆಸ್ಪತ್ರೆಗಳು ವಿಸಿಟ್ ಅನ್ನು ಕೊಡ್ತಾ ಇದ್ದೀನಿ. ಯಾರು ಅವ್ರು ಡೆತ್ ಆಗಿದಾರೋ ಆ ಡೆತ್ ಆದಂತ ಏನು ಅವರಿಗೆ ಪರಿಹಾರವನ್ನು ಕೊಡ್ತಾರೋ ಸರ್ಕಾರ ಜಾಸ್ತಿ ಮಟ್ಟದಲ್ಲಿ ಪರಿಹಾರ ಕೊಡಬೇಕು. ಇನ್ನು ಜಾಸ್ತಿ ಮಟ್ಟದಲ್ಲಿ ಕೊಡಬೇಕನ್ನಂತ ಒತ್ತಾಯ ಮಾಡ್ತೀನಿ. ಬಹಳಷ್ಟು ಮಂದಿ ಯಾರು ಆಕ್ಸಿಡೆಂಟ್ ಅಲ್ಲಿ ಡೆತ್ ಆಗಿ ಉಳಿದಂತವ್ರನ್ನ ಅವ್ರಿಗೆ ಆ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಆಗಿದ್ದಾರೆ. ಸರ್ಕಾರದಿಂದಲೇ ಟ್ರೀಟ್ಮೆಂಟ್ ಅನ್ನು ಕೊಡಬೇಕು. ಅವ್ರು ಕೂಡ ಸ್ವಲ್ಪ ಪರಿಹಾರ ಕೊಡ್ಬೇಕನ್ನಂತ ಒತ್ತಾಯ ಮಾಡ್ತೀನಿ. ಇವತ್ತು RTOಗಳು ಮತ್ತು ಪೊಲೀಸರು ಏನಿದಾರೋ ಎಲ್ಲೆಲ್ಲಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ ರೆಡ್ ಝೋನ್ ಆಗಿ ಮಾಡ್ಕೋಬೇಕಾಗ್ತದೆ. ರೆಡ್ ಝೋನ್ ಮೀನ್ಸ್ ಏನಾಗುತ್ತದೆ, ಇಲ್ಲಿ ಆಕ್ಸಿಡೆಂಟ್ ಆಗಂತ ಟೈಮಲ್ಲಿ ಏನ್ ಪ್ರಿಕಾಷನರಿ ತಗೋಬೇಕು ಅದೆಲ್ಲ ತಗೊಂಡ್ರೆ ಮಾತ್ರ ಇವತ್ತು ಆಕ್ಸಿಡೆಂಟ್ಗಳಾಗುತ್ತೆ ಕಡಿಮೆ ಆಗುತ್ತೆ. ಇದು ಎಲ್ಲ ಕೂಡ ಹೊಣೆಗಾರಿಕೆಯನ್ನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಒಪ್ಕೋಬೇಕಾಗುತ್ತೆ. ಇವತ್ತು ಟ್ರಾನ್ಸ್ಪೋರ್ಟ್ ಜೊತೆಲಿ ಸಾರಿಗೆ ಇಲಾಖೆ ಅವ್ರು ಸಂಬಂಧಪಟ್ಟಿದ್ದ ಅಧಿಕಾರಿಗಳು ಅದರ ಜವಾಬ್ದಾರಿ ಓರ್ಬೇಕಾಗುತ್ತೆ. ಇದೆಲ್ಲ ಕಾರಣ ಅವರೇ ಆಗ್ತಿಲ್ಲ ಕಾರಣ. ಯಾಕಂದ್ರೆ ಇವತ್ತು ನಮ್ಮ ಈ ಕಡೆ ಏನು ನಾವು ಬಿಜಾಪುರ, ಬಾಗಲಕೋಟೆ ಈ ಕಡೆ ಎಲ್ಲಿಂದ ಏನು ಬರ್ತೀವಿ, ಬಾಂಬೆ ಈ ಕಡೆಯಿಂದ ಬರ್ತೀವಿ, ತುಂಬಾ ಟ್ರಾಫಿಕ್ ಇರುವಂತ ಪ್ರದೇಶ. ಯಾವತ್ತಿದ್ರೂ ಆಕ್ಸಿಡೆಂಟ್ಗಳಲ್ಲಿ ತುಂಬಾ ಆಗ್ತಾ ಇದೆ. ಹಾಗಾಗಿ ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಅದು ರೆಡ್ ಝೋನ್ ಆಗಿ ಡಿಕ್ಲೇರ್ ಮಾಡ್ಬೇಕನ್ನೋ ಒತ್ತಾಯ ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.